ನಮಸ್ತೆ ಗೆಳೆಯರೆ. ಎಂತ ಎಂತ ಬಣ್ಣದ ಬದುಕಿದ್ದು ಸುಣ್ಣವ ಬಳಿಯಣ್ಣ, ಕಣ್ಣ ಕುಕ್ಕುವ ಬಣ್ಣ ವಿದಣ್ಣ. ಬಣ್ಣ ಹಚ್ಕೊಂಡು ಬಂದ ನಾಮರ್ದ ಕಿಚ್ಚ ಷಂಡ ಚೂಡನೊಂದಿಗೆ. ಏನು ನೈತಿಕತೆ ಬಾ, ನೈತಿಕತೆ ಇದೆಯೇನೋ ನಿನಗೆ ನಾಮರ್ದ? ನೀನು ನೈತಿಕತೆ ಇರುವವನಾದರೆ ಫಸ್ಟ್ ಹೋಗಿ ಪೊಲೀಸ್ಗೆ ಸರೆಂಡರ್ ಆಗು. ನಿನ್ನ ಹಿಂದೆ ಓಡಾಡಿಸ್ಕೊಳ್ತಾ ಇರೋ ನವೀನ್ ಗೌಡ ತಂಡ, ನಿನ್ನ ಜಾಕ್ ಮಂಜ ಎಲ್ಲರೂ ಸೇರ್ಕೊಂಡು ನಿನ್ನ ಆಜ್ಞೆ ಇಲ್ಲದೆ ಏನೂ ಮಾಡದೇ ಇರೋ ಅವರು ಇದೇ ರೀತಿಯ ಹತ್ಯೆಗೆ ಸಂಚು ಮಾಡಿದ್ರು ಅಹೋರಾತ್ರನ ಮೇಲೆ. ನ್ಯಾಯ ದೇವತೆ ಚೆನ್ನಾಗಿದ್ರೆ ಅಂತ ಮಾತಾಡ್ತೀಯಲ್ಲ, ನ್ಯಾಯ ದೇವತೆಗೆ ಕಟ್ಟು ತೆಗೆದವನು ನೀನು. ನ್ಯಾಯ ದೇವತೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿರ್ತಾರೆ, ಅದನ್ನ ತೆಗೆಸಿದವನು ನೀನು. ಥೂ, ನಾಮರ್ದ ಕಿಚ್ಚ ನೀನ. ಅವನ ಜೈಲೊಳಗಿದಾನೆ, ನೀನು ಹೊರಗಿದೆಯಾ, ಏನು ಡಿಫ್ರೆನ್ಸ್ ಇಲ್ಲ. ನೀನು ಹೊರಗಿದ್ದು ಜೈಲಲ್ಲಿ ಇದ್ದಂಗೆ ಬಿಡು. ಫೇಲ್ಯೂರ್, ನಿನ್ನ ಲೈಫೇ ಫೇಲ್ಯೂರ್. ಯಾಕೆ ಹೇಳು? ನ್ಯಾಯ ದೇವತೆಯೊಂದಿಗೆ ಆಟಗಳಾಡಿದ್ಯಾ ನೀನು. ಆವತ್ತು ಅಹೋರಾತ್ರನ ಹತ್ಯೆ ಆಗ್ಬೇಕಾಗಿತ್ತು, ಭಗವಂತ ಕಾಪಾಡಿದ್ದು ಆ ವೃಕ್ಷ ರಕ್ಷಕರ ದೆಸೆಯಿಂದ. ಎಂತ ಷಂಡನೋ ನೀನು. ಆ ದರ್ಶನ್ಗಿಂತ ದೊಡ್ಡ ಷಂಡ ನೀನು. ಎದುರು ಮನುಷ್ಯನ ಮನೆಯ ಹೆಣ್ಣು ಮಕ್ಕಳ ಮೇಲೆ ಚಪ್ಪಲಿಯನ್ನಿಟ್ಟು ಮಾರಾಟಕ್ಕಿಟ್ಟವನು. ನಿನ್ನ ಹಾದಿಗೆ ಅಡ್ಡ ಬಂದವರ ಮನೆಯ ಹೆಣ್ಣು ಮಕ್ಕಳನ್ನ ಅತ್ಯಾಚಾರದ ಭಯ ಬೀಳಿಸುವವನು. ಈಗಲೂ ಬರ್ತಾ ಇದೆ ಫೋನು, ಯಾವುದೇ ಎನ್ಕ್ವೈರಿ ಕರಿ, ಗಂಟಾ ಘೋಷವಾಗಿ. ಇಷ್ಟೇ ಆದ್ಮೇಲೆ ಇನ್ನು ಅರೆಸ್ಟ್ ಆಗೋಕೆ ಭಯ ಬೀಳಲ್ಲ. ಈಗಲೂ ಬರ್ತಾ ಇದೆ ನಿನ್ನ ಕಡೆಯವ್ರದ್ದು ಫೋನು. ಷಂಡರು ಅವರು ಮಾಡುವ ಕೆಲಸಕ್ಕೆ ನೈತಿಕ ಹೊಣೆ ಹೊತ್ತು ಫಸ್ಟ್ ನೀನು ನಿನ್ನ ಅಭಿಮಾನಿ ಸಂಘವನ್ನ ಬ್ಯಾನ್ ಮಾಡಲ್ಲೇ. ನಾಮರ್ದ ನಿರ್ಲಿಂಗಿ ಷಂಡ ನಪುಂಸಕ ಕಿಚ್ಚ. ಬಾ, ಮ್ಯಾಕ್ಸ್ ಅಂತೆ, ಬಾ, ಚಿತ್ರರಂಗನ ಉಳಿಸ್ಬೇಕಂತೆ. ಆ ಚಿತ್ರರಂಗಕ್ಕೆ ಮೊಟ್ಟ ಮೊದಲು ಕಲ್ಲು ಹಾಕಿದವನೇ ನೀನು. ಜೂಜಾಡಿಸ್ಬಿಟ್ಟು ಚಿತ್ರರಂಗಕ್ಕೆ ಕಲ್ಲು ಹಾಕಿದವನು ನೀನು. ಆ ಅಸತ್ಯ ಭಾಮ ಹರೀಶ್ ಖಾನ್ನ ಜೊತೆಗೆ ಹಾಕೊಂಡು ನೀನು ಮಾಡಿದ್ದೆಲ್ಲ ಸರಿ ಅನ್ನಿಸ್ಕೊಂಡು ನಿನ್ನ ಹಣ ಕೊಟ್ಟು ಭಿಕ್ಷೆ ಹಾಕಿ ಬೆಳೆಸಿದ್ರಲ್ಲ ಆ ವೀಕ್ಷಕರು, ಭಿಕ್ಷೆ ಹಾಕಿದಂತ ವೀಕ್ಷಕರಿಗೆ ಜೂಜು ಕಲಿಸಿದ ನಪುಂಸಕ ನೀನು. ಥೂ, ಮಾತಾಡೋ ಅರ್ಹತೆ ಇದೆಯನ್ನಲ್ಲೇ. ಬೊಬ್ಬ ಅಂದ್ರೆ ನೀನು ಕರುಣೆ ತೋರಿಸ್ಬೇಕು ಅಂದ್ರೆ ನೀನು ಬಿಟ್ಟವನು ಸಾಯ್ಬೇಕು. ರೇಣುಕಾ ಸ್ವಾಮಿ ತುಬಕ್ಕಂತ ಎದ್ದು ಬಂದು ನಿನ್ನ ಮುಖಕ್ಕೆ ಉಗೀತಾನೆ. ಪಾಪ, ನಿಮ್ಮಂತವ್ರೆ ಅಲ್ಲೇನೋ. ನಿನಗೂ ಅವನಿಗೇನೋ ಡಿಫ್ರೆನ್ಸು. ಅವನ ಅಭಿಮಾನಿನ ಡೈರೆಕ್ಟ್ ಆಗಿ ಹೊಡಿಯೋಕ್ ಬಂದ, ನೀನು ಹೊಡಿಯೋಕ್ ಕಳಿಸ್ದೆ. ಅವನ ಅಭಿಮಾನನೋ ಅಲ್ವೋ ಗೊತ್ತಿಲ್ಲ, ಅವ್ರ ಪತ್ನಿ ಅಭಿಮಾನಿ ಎಲ್ಲ ಅಂದ್ರೆ ಕರೆಸ್ಕೊಂಡು ಸೇಮ್ ನೀನು ಮಾಡಿದ್ದು ಅದೇ ಅಲ್ಲೇನೋ. ಅಹೋರಾತ್ರನ ಮೇಲೆ ದಾಳಿ ಮಾಡಿದೆ. ಅವನು ಪೆದ್ದ, ನೀನು ಬುದ್ಧಿವಂತ ಅಂತ ಅನ್ಕೊಂಡೆ ನೀನು. ಆಕ್ಚುಲಿ ನೀನು ಅವನಿಗಿಂತ ಪೆದ್ದ. ಅವನು ಮರ್ಡರ್ ಮಾಡಿದ ಮೇಲೆ ನಾನು ಸೆಟಪ್ ಮಾಡೋಣ ಅನ್ಕೊಂಡ. ನೀನು ಎಲ್ಲ ಸೆಟಪ್ ಮಾಡಿ ಮರ್ಡರ್ ಮಾಡ್ಸಕ್ ಹೊರಟಿದ್ದೆ. ಆದ್ರೆ ನೀನು ಅವನಿಗಿಂತ ದೊಡ್ಡ ಗುಣಿಗೆ ಬೀಳ್ತೀಯ. ನೀನು ಮಾಡಿರೋ ತೂತು ಮುಚ್ಕೊಳ್ಳೋದು ಬಿಟ್ಟು ಭಗವದ್ಗೀತೆ ಮಾತಾಡ್ತೀಯನೋ ಲೇ. ಷಂಡ ಕಿಚ್ಚ, ನಿನ್ನ ಮ್ಯಾಕ್ಸ್ ನೋಡ್ತಾರೆ. ನಿನ್ನ ವಿಕ್ರಾಂತ್ ರೋಣನೇ ನೋಡ್ಲಿಲ್ಲ ಜನ, ನಿನ್ನ ಮ್ಯಾಕ್ಸ್ ನೋಡ್ಬಿಡ್ತಾರ. ನೀನ್ ಮಾಡಿರೋ ಧರ್ಮ ಕಾರ್ಯ ಮಾಡಿದ್ಯಾ. ಆಕಾಶದಿಂದ ಹಾರಿ ಭೂಮಿಗೆ ಬಂದ ನೋಡಿ ಅಂದ್ರೆ ಅದು ಭಗವಂತ ಕಣ. ನೀನು ಜೂಜಾಡಿಗ ಬಂದ ನೋಡಿ ಆದೆ, ಚಟನಟ ಬಂದ ನೋಡಿ. ನಿನ್ನ ಮುಖಕ್ಕೆ ಮರೆಯೋಣ ಅಂದ್ರು ಮತ್ತೆ ಇಂಥವರಿಂದ ಜ್ಞಾಪಕಕ್ಕೆ ಬರ್ತೀಯ ನೀನು. ಗಾಯಬಾಗೋಗಿದ್ದೆ ನೀನು. ಏನ್ ಧೈರ್ಯ ಇಟ್ಕೊಂಡು ಬಂದಿಯೋ.
ನೀನು ಒಳಗಡೆ ಬೇಕಾದ್ರೆ ಅವನ್ನ ಬಿಡಿಸೋಕ್ ಪ್ರಯತ್ನ ಪಡ್ತೀಯ, ಹೊರಗಡೆ ಇಂತ ಬಣ್ಣದ ಮಾತುಗಳಾಡ್ತೀಯ. ಲೇ, ಬಣ್ಣ ಶರೀರಕ್ಕೆ ಹಚ್ಕೊಳ್ಳೋದು. ಲೇ, ನೀವೆಲ್ಲ ಮನ್ಸಿಗೆ ಎಲ್ಲದಕ್ಕೂ ಹಚ್ಕೊಂಡಿದ್ದೀರಿ ನೀವು. ಥೂ, ಅವನೊಬ್ಬ ಚೂಡ, ಅಬ್ಬಬ್ಬಬ್ಬಬ್ಬ, ಅವನ್ ಹಾಕೊಂಬಂದಿದ್ಯಲ್ಲ, ಅವನಷ್ಟು ಕ್ರಿಮಿನಲ್ ಇನ್ಯಾರು ಇಲ್ಲ. ಅವ್ರ ಹತ್ರ ನಿನ್ ದಾಖಲೆಗಳು, ನನ್ನ ಹತ್ರ ಅಲ್ಮರ ತುಂಬಾ ಇದೆ. ಏನಲ್ಲೇ ಮಾಡಿದವನು? ಏಯ್, ನಾವು ಬರೀ ಬಟ್ಟೆ ಹಾಕೊಂಡು ರೋಡಲ್ಲಿ ನಿಂತಿರೋವು. ನೀವು ದುಷ್ಟ ದಾಖಲೆಗಳನ್ನ ಮಾಡಿಕೊಂಡು, ಪ್ರೊಡ್ಯೂಸರ್ಸ್ನ ಮೋಸ ಮಾಡಿಕೊಂಡು, ಗಾಜಿನ ಮನೆಯಲ್ಲಿರೋರ್ಲಿ, ನನ್ನ ತಲೆನೇ ಸಾಕು ನಿಮ್ಮ ಅಲ್ಮರ, ನಿಮ್ಮ ಪಾಪಗಳ ಅಲ್ಮರಾಗೆ. ಅಹೋರಾತ್ರನ ಪಾಪಗಳನ್ನ ಹುಡುಕೋ. ನಾಚಿಕೆಗೆಟ್ಟವನೇ, ನೀನು ಬರೋದಕ್ಕೆ ಯೋಗ್ಯತೆ ಇಲ್ಲ ಅನ್ಕೊಂಡಿದ್ದೆ ನೀನು. ಬಂದು ಬಿಟ್ಟೆ ನೀನು. ನಿನಗೂ ಅವನಿಗೂ ಏನ್ ಡಿಫ್ರೆನ್ಸ್ ಹೇಳು? ಕೊಲೆ ಗಡುಕ ದರ್ಶನ್ಗೂ ಕೊಲೆ ಮಾಡಲು ಯತ್ನಿಸಿದ ನಿನಗೂ ಡಿಫ್ರೆನ್ಸ್ ಏನ್ ಹೇಳು? ನೀವೆಲ್ಲ ಎಷ್ಟೋ ಮಾಡಿರ್ತಿರೋ, ಅಷ್ಟು ಆರ್ಗನೈಸ್ಡ್ ಕ್ರೈಮ್ ಮಾಡಿರೋರು ಒಂದ್ರಲ್ಲಿ ಸಿಕ್ಕಾಕೊಂಡಿದ್ದಾನ ಅವನು. ಇನ್ ಎಷ್ಟಿದೆಯೋ ಹಿಂದೆ ಎಲ್ಲ ಆಚೆ ಬರುತ್ತೆ, ನಿಂದು ಬರುತ್ತೆ. ಇವತ್ತಲ್ದಿದ್ರೆ ನಾಳೆ. ಯಾವಾಗ್ಲೂ ಮಾಮ ಇರೋದಿಲ್ಲಪ್ಪ ಕಾಪಾಡೋದಕ್ಕೆ. ಮಾಮ ಇರೋದಿಲ್ಲ. ಮಾಮನ ಪದವಿಗೆ ತೊಂದರೆ ಆಗೋಯ್ತು ನಿನ್ನ ಕಾಪಾಡಿದ್ದಕ್ಕೆ. ಏನ್ ಧೈರ್ಯದ ಮೇಲೆ ಬಂದಿದ್ಯೋ? ನಿನಗೆ ಪಶ್ಚಾತ್ತಾಪ ಇದ್ದಿದ್ರೆ ನಿನ್ನ ಹಳೆಯ ಕೊಳೆಯನ್ನ ತೊಳೆದುಕೊಳ್ಳುತ್ತಿದ್ದೆ. ಹಳೆಯ ಕೊಳೆಯನ್ನ ಒರೆಸಿಕೊಳ್ಳದೆ ಅದೇ ದುರ್ಗಂಧದಿಂದ ಆಚೆ ಬಂದು ಇನ್ನೊಬ್ಬರ ಕೊಳೆಯ ಬಗ್ಗೆ ಮಾತಾಡ್ತೀನೋ ನೀನು? ಲೇ, ಅದರಲ್ಲೂ ನೀನು ಒಳೊಳಗೆ ಸಂತೋಷ. ಶತ್ರುವಿಲ್ಲದಂತಾಯಿತು, ಚಿತ್ರರಂಗ ನನ್ನದಾಯಿತು, ಇನ್ನು ನಾನೇ ಈ ರಾಜ್ಯಕ್ಕೆ ದೊರೆ ಅಂತಲೇ. ಕ್ಷಿಪಾಮ್ಯಜ ಶ್ರಮ ಶುಭಾನ್ ಆಸುರೀಶ್ವೇವ ಯೋನಿಷು. ಇವತ್ತು ಅವನು ಬಿದ್ದ, ನಾಳೆ ನೀನು ಬೀಳ್ತೀಯ. ಸರದಿಯಲ್ಲಿದ್ದೀರಿ. ಸತ್ತವರು ಹತ್ತಿದ್ದರು ಸತ್ತವರ ಮುಂದೆ. ತನ್ನ ಸರದಿಯಲ್ಲಿ ನಿಂತಿದ್ದರು. ನೀನು ಒಳಗಡೆ ಮೀಟ್ ಮಾಡ್ತೀಯ ಬಿಡು. ನೀನು ಮಾಡಿರೋ ಕೆಲಸಕ್ಕೆ ನೀನು ಅವತ್ತು ಅಹೋರಾತ್ರನ ಹತ್ಯೆ ಆಲ್ಮೋಸ್ಟ್ ಮಾಡಿದ್ದೆ, ತಪ್ಪಿಸ್ಕೊಂಡೆ. ಆದ್ರೆ ನೀನು ಅನ್ಕೊಂಡಿದೀಯ ತಪ್ಪಿಸ್ಕೊಂಡೆ ಅಂತ. ಕಿಚ್ಚ, ಏನೋ ಪಿಕ್ಚರ್ ಮಾಡ್ತೀಯ ನೀನು? ಥೂ, ನಿನಗಿದೆ ಮುದುಕಿ ಹಬ್ಬ ಮುಂದೆ. ನಿಮ್ದೆಲ್ಲ ಸತ್ಯ ಬಚ್ಚಿಡಕ್ಕಾಗಲ್ವೋ? ಸ್ಪ್ರೌಟು ಬೀಜನ ಬಚ್ಚಿಡಕ್ಕಾಗತ್ತೇನೋ? ಚಿಗುರುಡಿಯತ್ತೆ. ನಿನ್ನ ಪಾಪಗಳ ಸರಮಾಲೆ ಆಚೆ ಬರುತ್ತೆ. 1, 2, 100. ಅಯ್ಯೋ ಪಾಪ ಅಂತೀಯೇನೋ? ಪಾಪ ರೇಣುಕಾ ಸ್ವಾಮಿಗೆ ನಿಮ್ಮಂತ ಆಷಾಢ ಭೂತಿಗಳನ್ನು ನೋಡಿದ್ರೆ ಅಸಹ್ಯ ಆಗಿರುತ್ತೆ. ಏನಪ್ಪ ನಿಮ್ದು ವ್ಯವಹಾರ ಗೊತ್ತೇನೋ ನಿನಗೆ? ನೀನು ಮಾಡಿದ ಆ ದುಷ್ಟ ಕೆಲಸದಿಂದ ಸರಮಾಲೆಗಳು, ಇವನು ಒಂದು ಹತ್ಯೆ, ನೀನು ಅಂದಿಗೆ 33 ಆಗಿತ್ತು. ಇವತ್ತು ಸಾವಿರಾರು ಹತ್ಯೆಗಳು ನಿನ್ನ ಆಡ್ ನೋಡ್ಕೊಂಡು ಎಷ್ಟು ಜನ ಆತ್ಮಹತ್ಯೆಗಳು ಮಾಡ್ಕೊಂಡ್ರಲ್ಲೋ. ಏನಂದ್ರೆ ಮಾಮ ಇದ್ದ ನಿನಗೆ, ಮಾಮ ಇರಲಿಲ್ಲ ಅವನಿಗೆ. ಅಬ್ಬಬ್ಬಬ್ಬಬ್ಬ, ಹೋಗ್ಲಿ ಬಿಟ್ಟಿಯ ನೀನು? ನಮ್ಮ 11 4 ಜನ ಸಾಕು ಹೊತ್ಕೊಂಡು ಹೋಗಕ್ಕೆ. 11 ಯಾಕೋ ಅಲ್ಲಿ? ಏನು ಬರೋದಿಲ್ಲ ಇವನಿಗೆ ಮುಖ ಇಲ್ಲ ಅನ್ಕೊಂಡ್ರೆ ಬಂದು, ಆಹಾ ಏನು ಮುಖ ತೋರಿಸ್ತಿದ್ಯೋ ನೀನು? ಲೇ, ನಿನ್ನ ತೂತು ಪೇಲ ಮಾತಾಡೋಲೇ, ನಿನ್ನ ಕಲೆನ ತೊಳ್ಕೊಳ್ಳಲೇ. ನಿನ್ನ ನವೀನ್ ಗೌಡನ ಅವತ್ತಿಂದ ಹಿಂದೆ ಹಾಕೊಂಡು ಒರೆಸು ಅಂತ ಹೋಗ್ತಾ ಇದೆಯಲ್ಲ, ಅವನು ಇನ್ನೂ ಒರೆಸೇ ಇಲ್ಲ ನಿನಗೆ. ಅವಾಗ ಬಂದ್ಬಿಡ್ತಾನೆ ಕೋರ್ಟ್ ಹತ್ರ. ಯಾಕೆ ಹೇಳು?
ಪಾಪಗಳು ಬರುತ್ತಲ್ಲೇ, ನಿನಗೂ ಆ ದರ್ಶನ್ಗೆ ಏನೋ ಡಿಫ್ರೆನ್ಸ್. ಅವನು 30 ಲಕ್ಷ ಕೊಟ್ಟ, ಸಾಕ್ಷಿ ಹಾಳು ಮಾಡ್ಬಿಟ್ಟು ನೀವು ಹೋಗಿ ಸರೆಂಡರ್ ಆಗಿ ಅಂತ. ನೀನು ಬಲವಂತವಾಗಿ ನಿನ್ನ ಹೆಸರು ತೆಗೆಸ್ಬಿಟ್ಟು ಅವ್ರನ್ನ ವಿಲ ಒದ್ದಾಡಿಸ್ತಾ ಇದೆಯಾ. ಅವ್ರಿಗೆ ಟಿಫನ್ಗೂ ದುಡ್ಡು ಕೊಟ್ಟಿಲ್ಲ ನೀನು. ಒಬ್ಬ ಸತ್ತೇ ಹೋದ. ನಿನಗಾಗಿ ಅಂದು ಅಟ್ಯಾಕ್ ಮಾಡಿದವನು ಸತ್ತೇ ಹೋದ. ಅಮಾಯಕರ ಜನ್ಮಗಳ ಜೊತೆ ಜಾಲಾಡ್ತೀರಾ. ನಿನ್ನ ಅಭಿಮಾನಿ ಅಂತ ಹೇಳ್ಕೊಂಡು ಮಾತ್ರಕ್ಕೆ ಅವ್ರ ಕೈಲಿ ಕೊಲೆಗಳು ಮಾಡಿಸ್ತೀರೇನ್ರು ಲೇ. ಇನ್ನೂ ಇದೆ. ಅವತ್ತು ಯಾವ್ದೋ ಡ್ರಗ್ ಇಶ್ಯೂ ಆದ ತಕ್ಷಣ ತುಮಕೂರ್ಗೆ ಓಡೋಗ್ಬಿಟ್ಟೆ ನೀನು. ಏನಿದೆಯೋ ನಿಮ್ಮ ಒಳಗಡೆ, ಏನೇನ್ ಮಾಡ್ತಿರೋ ನೀವು ಯಾರಿಗ್ ಗೊತ್ತು. ಯಾವ ಕ್ಷಣದಲ್ಲಿ ನೀರಿನ ಬಬಲ್ ತರ ಕಣೋ ಅಲ್ಲಿ. 100 ಅಹೋರಾತ್ರರು ಎದ್ದೇಳ್ತಾರೆ. ನೀನು ಒಬ್ಬ ಅಹೋರಾತ್ರನ ಏನೋ ಮಾಡ್ಬೋದು ಅನ್ಕೊಂಡಿಯಲ್ಲ, 1000 ಅಹೋರಾತ್ರರು ಎದ್ದೇಳ್ತಾರೆ. ಬುದ್ಧಿಹೀನ. ಕನ್ನಡ ಚಿತ್ರರಂಗನ ಪ್ರಪ್ರಥಮವಾಗಿ ಹುಳಿ ಮಾಡಿದ್ದ ಕೊಳಕು ಮಂಡಲ ನೀನು. ನಿನ್ನಿಂದಾನೇ ಅರ್ಧ ಕನ್ನಡ ಚಿತ್ರರಂಗ ಹಾಳಾಗಿದ್ದು. ಏನು ಪಾಲಿಟಿಕ್ಸ್ ಆಡ್ತೀಯೋ ನೀನು ಲೇ. ಅವನು ಆ ಚಂಡಚೂಡ್ ಅವನು ಒಳ್ಳೆ ನಿನ್ನ ಎದುರುಗಡೆ ಹೆಂಗ್ ಬರ್ತಾ ಇದ್ದಾನೆ ಅಂದ್ರೆ, ಈ 2 ಎತ್ತುಗಳ ನಡುವೆ ನಾಯಿ ನೆರಳು ಅಂತಾರೆ. ಆ ನೊಗದ ನೆರಳಿನಲ್ಲಿ ಒಂದು ನಾಯಿ ನಡೆಯತ್ತಂತೆ. ಆ ನಾಯಿ ನನ್ನಿಂದಾನೇ ಈ ಬಂಡಿ ಎಳಿತಾ ಇರೋದು ಅನ್ಕೊಳತ್ತಂತೆ. ಆ ನಾಯಿ ನೆರಳ ನಾಯಿ ಹತ್ರ ಬರ್ತಾ ಇದ್ದಾನ ಅವನು ಚಂಡಚೂಡ. ಏನು ಬದುಕೋ ಲೇ ನಿಮ್ದು. ಬದುಕೋ ಹೋಗಲ್ಲೇ. ಇಂಥ ಬದುಕು ಅವನ್ ಜೈಲಲ್ಲೇ ಬೆಟರ್. ಸಿಗರೆಟ್ ಭಿಕ್ಷೆ ಬೇಡ್ಕೋತಾ ಇದ್ದಾನೆ. ನಿನಗೆ ಆಚೆ ಕೂಡ ಏನು ಸಿಗಲ್ಲ. ನಿನಗೆ ಆಚೆ ಕೂಡ ಏನು ಸಿಗಲ್ಲ ಅಂತ ಪರಿಸ್ಥಿತಿ ಬರುತ್ತಲ್ಲೇ. ನಿಮ್ಮ ತಪ್ಪಿನ ಅರಿವು ನಿಮಗಾಗುವ ತನಕ ಇಲ್ಲವಣ್ಣ ಮುಕುತಿ, ನಿಮಗಿಲ್ಲವಣ್ಣ ಮುಕುತಿ. ಧನ್ಯವಾದ. ಅಹೋರಾತ್ರ.